ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ನ ಯಾರು ಪ್ರಪ್ರಥಮವಾಗಿ ವೀಕ್ಷಣೆ ಮಾಡ್ತಿದ್ದರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಬೆಲ್ ಐಕಾನನ್ನು ಒತ್ತಿ ಮತ್ತು ವೀಡಿಯೋಸನ್ನು ಶೇರ್ ಮಾಡೋ ಮುಖಾಂತರವಾಗಿ 4 ಜನಕ್ಕೆ ಈ ವಿಚಾರಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡಿ ಅಂತಕ್ಕಂಥದ್ದನ್ನು ತಮ್ಮಲ್ಲಿ ನಾನು ಬೇಡ್ಕೊಳ್ತಾ, ವೀಕ್ಷಕರೇ, ಈಗ ಪ್ರಮುಖವಾದ ವಿಚಾರಕ್ಕೆ ಬರೋಣ. ವಿಚಾರ ಏನಪ್ಪ ಅಂತಂದರೆ, 12 ರಾಶಿಗಳಲ್ಲಿ ನಂಬರ್ 1 ರಾಶಿಗಳು ಅಂದರೆ ನಾನು ಹೇಳ್ತಕ್ಕಂಥ 3 ರಾಶಿಯವರು. 12 ರಾಶಿಗಳಲ್ಲಿ ಈ 3 ರಾಶಿಗಳಷ್ಟು ಶ್ರೀಮಂತರಾಗಬಹುದು ಅಥವಾ ಕಡಿಮೆ ನೆಗೆಟಿವ್ ಎನರ್ಜಿ ಇರ್ತಕ್ಕಂಥವ್ರು ಆಗ್ಬೋದು. ಬೇರೆ ರಾಶಿಗಳು ಯಾರೂ ಇಲ್ಲ. ಇವ್ರು ಮೂವರಿಗೆ ತುಂಬ ಕಡಿಮೆ ಇರ್ತಕ್ಕಂಥದ್ದು. ಹೇಗೆ ಅಂತಂದರೆ, ಜ್ಯೋತಿಷಿಗಳಾಗಿರ್ತಕ್ಕಂಥವ್ರಿಗೆ, ಸಂಖ್ಯಾಶಾಸ್ತ್ರಜ್ಞಾಗಿರ್ತಕ್ಕಂಥವ್ರಿಗೆ ಗೊತ್ತಾಗುತ್ತೆ. ಭಾಳಷ್ಟು ಜನ ನಮ್ಮ ಹತ್ರ ಬರ್ತಾರೆ, ಫೋನ್ ಮುಖಾಂತರ ಹೇಳ್ತಾರೆ, ಸರ್ ನಂದು ಇಂಥ ರಾಶಿ, ನಾನು ಈ ರಾಶಿಯಲ್ಲಿ ಹುಟ್ಟಿದ್ದೇನೆ, ನನಗೆ ಈ ರೀತಿ ಸಮಸ್ಯೆ ಇದೆ, ಏನೇನೋ ಅವ್ರ ಸಮಸ್ಯೆಗಳಲ್ಲಿ ಹೇಳ್ತಾರೆ. ಕೆಲವರು, ಸರ್ ನನಗೆ ಚೆನ್ನಾಗಿದ್ದೀನಿ, ಯಾಕೋ ಸ್ವಲ್ಪ ದಿವಸದಿಂದ ಈ ರೀತಿ ಸಮಸ್ಯೆ ಬಂದಿದೆ, ನನಗೆ ಯಾವುದು ಕೊರತೆ ಇರಲಿಲ್ಲ ಇಷ್ಟು ವರ್ಷ, ಈಗ ಒಂದು ಸ್ವಲ್ಪ ಸ್ಟಾರ್ಟ್ ಆಗಿದೆ, ಗ್ರಹಗತಿಗಳು ಸರಿ ಇಲ್ಲೋ ಏನೋ, ಒಂದು ಸ್ವಲ್ಪ ಚೆಕ್ ಮಾಡಿ. ಈ ರೀತಿ ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನು ಫೋನ್ ಮುಖಾಂತರ ಮಾತಾಡ್ತಾರೆ. ನಾನು ಹೇಳ್ತಕ್ಕಂಥದ್ದು ಪ್ರಮುಖವಾಗಿ ನಾನು 3 ರಾಶಿಗಳ ಹೆಸರುಗಳನ್ನು ಹೇಳ್ತೇನೆ. ಈ 3 ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನಿಜವಾಗಲೂ ಕೂಡ, ನೀವು ಬೇಕಾದ್ರೆ ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ, ಎಲ್ಲಾದರೂ ಕೇಳ್ರಿ, ನಾನು ಹೇಳ್ತಕ್ಕಂಥದ್ದು 100 ಪಟ್ಟು ಸತ್ಯಾಂಶ, ನಿಜ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ಮೊದಲನೇದು ನಾನು ಹೇಳ್ತಕ್ಕಂಥ ರಾಶಿ ತುಲಾರಾಶಿ. ತುಲಾರಾಶಿ ಅಂದಾಕ್ಷರ ನಿಮಗೆ ಗೊತ್ತಾಗ್ಬೋದು, ಶುಕ್ರ ರಾಶಿಯ ಅಧಿಪತಿ. ಈ ರಾಶಿಯಲ್ಲಿ ಯಾವ ಗ್ರಹ ಉಚ್ಚವಾಗಿರ್ತಾನೆ? ಶನಿ ಮಹಾರಾಜ್. ನೋಡಿ, ತುಲಾರಾಶಿಯವರು 95% ಅವರಿಗೆ ಯಾವುದೇ ಸಮಸ್ಯೆಗಳಿರಲ್ಲ. ಇನ್ನು 5% ಇರೋರು ಸಮಸ್ಯೆ ಬರುತ್ತೆ, ಅವ್ರು ಮಾತ್ರ ನಮಗೆ ಫೋನ್ ಮಾಡ್ತಾರೆ. ಭಾಳ ಕಡಿಮೆ ಫೋನ್ ಮಾಡ್ತಕ್ಕಂಥ ತುಲಾರಾಶಿಯವರು. ಅವ್ರು ಭಾಳ ಚೆನ್ನಾಗಿರ್ತಾರೆ ರೀ. ಅವ್ರ ಸಾಂಸಾರಿಕ ಜೀವನ ಚೆನ್ನಾಗಿರುತ್ತೆ, ಅವರು ಬಿಸ್ನೆಸ್ ಮಾಡ್ತಕ್ಕಂಥ ಆಗ್ಬೋದು, ಒಂದು ಕಲಾಕ್ಷೇತ್ರದಲ್ಲಾಗ್ಬೋದು, ಯಾವುದೋ ಒಂದು ಏನೇ ಕೆಲಸ ಮಾಡಲಿ ಅವರಿಗೆ ದಿನೇ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಅವರ ಲೈಫಲ್ಲಿ ಕಾಣ್ತಾರೆ. ಅವ್ರ ನೇಮ್ ನಂಬರ್ ಕೂಡ, ಡೇಟ್ ಆಫ್ ಬರ್ತಿಗೆ ಒಂದು 90-95% ಚೆನ್ನಾಗಿರುತ್ತೆ. ಸ್ವಲ್ಪ ಪರ್ಸೆಂಟೇಜು ಇರ್ತಕ್ಕಂಥವ್ರ ಒಂದು ಹೆಸರುಗಳು ಡೇಟ್ ಆಫ್ ಬರ್ತಿಗೆ ಮ್ಯಾಚ್ ಆಗಿರಲ್ಲ. ಯಾಕಿದೆ ಆ ರೀತಿ ಆಗುತ್ತೆ ಅವರಿಗೆ? ಒಂದು 5% ಅಂದರೆ ಪ್ರನಾಲಾಜಿಯಲ್ಲಿ ನೇಮ್ಗಳು ಸರಿಯಾಗಿರೋದಿಲ್ಲ. ನಾನು ಆಗಲೇ ಹೇಳಿದ್ದೀನಿ, MR ಮಾರ್ ಬರ್ಬೋದು, MAD ಮ್ಯಾಡ್ ಬರಬಾರ್ದು, LO ಲೋ ಬರಬಾರ್ದು, NO ನೋ, NIL ನಿಲ್ ಇರಬಾರ್ದು. ಈ ರೀತಿಯಾಗಂತಹ ಕೆಲವು ನೆಗೆಟಿವ್ ಪ್ರೊನೌನ್ಸಿಯೇಷನ್ ವರ್ಡ್ಸ್ ಇದ್ದಾವೆ, ಅವು ಹೆಸರುಗಳಲ್ಲಿ ಬರಬಾರ್ದು. ಲೇಡೀಸ್ ಆಗ್ಬೋದು, ಜೆಂಟ್ಸ್ ಆಗ್ಬೋದು. ಇವು 5% ಜನಕ್ಕೆ ಇರುತ್ತೆ. ಅವ್ರು ಮಾತ್ರ ನಮಗೆ ಫೋನ್ ಮಾಡಿ, ಸರ್ ಈ ಥರ ನಮಗೆ ತುಲಾರಾಶಿ ನೀವು ಚೆನ್ನಾಗಿರ್ಬೇಕಲ್ರಿ ಅಂದಾಗ, ಇಲ್ಲ ಚೆನ್ನಾಗಿರ್ಬೇಕಂತ ನೀವು ಹೇಳ್ತೀರ, ನಮಗೇನು ಇಲ್ಲ ಸರ್ ಅಂದಾಗ, ಅವ್ರ ನೇಮು ಡೇಟ್ ಆಫ್ ಬರ್ತು ನಾವು ನೋಡಿದಾಗ 100% ಸಮಸ್ಯೆ ಇದ್ದೇ ಇರುತ್ತೆ ಅವ್ರಿಗೆ. ಹೀಗೆ ಕೇವಲ 5% ಮಾತ್ರ ಅವ್ರಿಗೆ ಈ ಸಮಸ್ಯೆ ಇರ್ತಕ್ಕಂಥದ್ದು. ಇದು ಒಂದು ರಾಶಿ ಆಯಿತು. 2ನೇ ರಾಶಿ ಕುಂಭರಾಶಿ. ನೋಡಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವರು ಕೂಡ ಅಷ್ಟು 90% ಇವರಿಗೆ ಭಾಳ ಯೋಗಗಳು ಚೆನ್ನಾಗಿರುತ್ತೆ. ಮನೆಯಲ್ಲಿ ಇವರು ದುಡಿದಿದ್ರು ಇನ್ನೊಬ್ರು ಯಾರೋ ದುಡಿತಾ ಇರ್ತಾರೆ, ಮನೆಗೆ ತಂದು ಹಾಕ್ತಿರ್ತಾರೆ, ಹೈ ಕ್ಲಾಸದ ಐಷಾರಾಮಿ ಜೀವನ ಮಾಡ್ತಾ ಇರ್ತಾರೆ. ಇವರು ದುಡಿತಾ ಇರ್ತಾರೆ, ಜೊತೆಗೆ ಇನ್ನೊಬ್ಬರು ಇವ್ರ ಜೊತೆಗೆ ದುಡಿತಾ ಇರ್ತಾರೆ. ಮನೆಗೆ ಅನೇಕ ರೀತಿಯಾದಂತಹ ಆದಾಯಗಳು ಇವರಿಗೆ ನಾನಾ ಮೂಲದಿಂದ ಬರ್ತಾ ಇರುತ್ತೆ. ಇದು ಒಂದು ಅವ್ರ ಪ್ಲಸ್ ಪಾಯಿಂಟು. ಇನ್ನೂ 3ನೇದು ಏನಪ್ಪ ಅಂದರೆ, ಬಂಧುತ್ವದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ ಇವರಿಗೆ. ಹಣಕಾಸಿನ ಸಮಸ್ಯೆನೂ ಬರುತ್ತೆ, ಕಡಿಮೆ ಪರ್ಸೆಂಟೇಜು. ಹಾಗಾಗಿ ಇವರು ಕುಂಭರಾಶಿಯವರು ಅದೃಷ್ಟವಂತರು. ಒಂದು ಹೆಸರುಗಳು ಮಾತ್ರ ಸರಿಯಾಗಿಲ್ದಿದ್ರೆ ಮಾತ್ರ ಇವ್ರಿಗೆ ಸಮಸ್ಯೆ ಬರುತ್ತೆ. ನೇಮ್ ನಂಬರ್ಗೆ ಮ್ಯಾಚ್ ಆಗದಿದ್ದರೆ ಮಾತ್ರ, ಅಥವಾ ಫೋನ್ ನಂಬರು ಕರೆಕ್ಟಾಗಿ ಇಟ್ಕೊಳ್ದಿದ್ರೆ ಮಾತ್ರ, ಅಥವಾ ಇವ್ರ ಅಕೌಂಟ್ ನಂಬರ್ಗೆ ಇವ್ರ ನೇಮ್ ನಂಬರು ಇದೊಂದು ಫೋನ್ ನಂಬರು ಮ್ಯಾಚಿಂಗೇ ಇರೋದಿಲ್ಲ. ಆ ರೀತಿ ಅಕೌಂಟ್ ನಂಬರ್ ನಾವು ಕೇಳಿದ್ದು ಕೊಡೋದಿಲ್ಲ ಬ್ಯಾಂಕಲ್ಲಿ. ಆದರೆ ನಾವು ಬೇಕಾದಂಗೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ನೇಮ್ ನಂಬರು, ಫೋನ್ ನಂಬರನ್ನು ನಾವು ಮಾಡ್ಕೋಬೋದು. ಇದು ನಮ್ಮ ಕೈಯಲ್ಲಿದೆ. ನಾವು ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ? ಸರಿ ಮಾಡ್ಕೋಬೇಕು. ಆವಾಗ 100% ಲೈಫು ಚೆನ್ನಾಗಿರುತ್ತೆ ಈ ಕುಂಭರಾಶಿಯವರಿಗೆ. ಇನ್ನು ಕೊನೆಯದಾಗಿ ಸಿಂಹರಾಶಿ ಅಂದರೆ ಸೂರ್ಯ ಅಂತಕ್ಕಂಥವನು ಪ್ರತಿಯೊಬ್ಬರ ಲಗ್ನದಲ್ಲಿ ಕೂಡ ಚೆನ್ನಾಗಿರಬೇಕು. ಒಂದಲ್ಲ ಒಂದು ಮನೆಯಲ್ಲಿ ಅವನಿಗೆ ಪಾಸಿಟಿವ್ ಆಗಿರಬೇಕು ಆ ಒಂದು ರಾಶಿ ಚಕ್ರದಲ್ಲಿ.
ಆ ವ್ಯಕ್ತಿಗೆ. ಆಗ ಅವನಿಗೆ ಎಲ್ಲ ಕೂಡ ಶುಭವಾಗುತ್ತೆ. ಭಾಳಷ್ಟು ಜನ ಸಿಂಹರಾಶಿಯವರು ನಾವು ಚೆನ್ನಾಗಿದ್ದೀವಿ ಅಂತಂದು ಹೇಳ್ತಾರೆ. ಇವರು ಒಂದು 90% ಮಾತ್ರ. ಇನ್ನು 10% ಯಾಗಂತಂದರೆ ಇವರಲ್ಲಿ ಎಮ್ ಅಕ್ಷರದಿಂದ ಇಟ್ಕೊಂಡಿರ್ತಾರೆ. ಮಕರ ರಾಶಿಯಲ್ಲಿ ಬರುತ್ತಲ್ಲಿ ಎಮ್ ಅಕ್ಷರದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ಏನೇನೋ ಒಂದು ಹೆಸರುಗಳು ಇರುತ್ತೆ. ಎಂಡಿಂಗ್ ನಂಬರ್ ಚೆನ್ನಾಗಿರೋದಿಲ್ಲ, ಎಂಡಿಂಗ್ ಲೆಟರ್ ಚೆನ್ನಾಗಿರೋದಿಲ್ಲ, ಸ್ಟಾರ್ಟಿಂಗ್ ಲೆಟರ್ ಒಂದು ಇರುತ್ತೆ, ನೇಮ್ ನಂಬರೇ ರಾಂಗ್ ಆಗಿರುತ್ತೆ. ಇವ್ರಿಗೆ ನೇಮ್ಗೆ ಒಂದು ಡೇಟ್ ಆಫ್ ಬರ್ತ್ಗೆ ಒಂದು ಮ್ಯಾಚೇ ಇರೋದಿಲ್ಲ. ಹಾಗಾಗಿ ಇವರಿಗೆ ಸಮಸ್ಯೆಗಳು ಒಂದು 10% ಜನಕ್ಕೆ ಬರುತ್ತೆ. ಇವರು ಏನು ಮಾಡಬೇಕು, ಡೇಟ್ ಆಫ್ ಬರ್ತ್ಗೆ ಅನುಸಾರವಾಗಿ ಈ ಒಂದು ನಮ್ಮ ನೇಮ್ ನಂಬರು, ಫೋನ್ ನಂಬರು ಮತ್ತು ನಮ್ಮ ದಶಭುಕ್ತಿಗಳು ಏನಿದೆ ಅಂತ ಸ್ವಲ್ಪ ನೋಡಿಕೊಂಡು ನಾನು ಕೊಡ್ತಕ್ಕಂಥ ಒಂದು ವಿಶೇಷವಾದ ದಶಭುಕ್ತಿ ನಂಬರ್ ಅಂತಂದು ಕೊಡ್ತಾ ಇದ್ದೀನಿ. ಅದನ್ನು ಸ್ವಲ್ಪ ನೀವು ಪರಿಹಾರ ರೂಪದಲ್ಲಿ ತೊಗೊಂಡ್ರೆ 100% ನೀವೆಲ್ಲ ಚೆನ್ನಾಗಿರ್ತೀರ ಅಂತಕ್ಕಂಥ ಮಾತನ್ನು ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.